ನಮ್ಮ ಅಭಿವೃದ್ಧಿಗೆ ಕೊಂಡೊಗ್ತಾ ಇಲ್ಲ. ಈಗ ಮೊನ್ನೆ ಸುಧಾಕರ್ ಅವರು ಹೇಳಿದಂತೆ ಇದೇ ಜಿಲ್ಲೆಗೆ ಸುಮಾರು ನನ್ನ ಪ್ರಕಾರ 400 ಕೋಟಿ ಸಾವಿರಾರು ಕೋಟಿ ಆಗಿದೆ. ಇವತ್ತಿನ ಕೆಲವರು ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಇರ್ಬೋದು, ಮೈಸೂರಿನಲ್ಲಿ ನಾನೇ ಹೋಗಿದ್ದೇನೆ. ಮೈಸೂರಿನಲ್ಲಿ 2700 ಕೋಟಿ ರೂಪಾಯಿ ಕೊಟ್ಟು ಕಾರ್ಯಕ್ರಮ ಬಿಜಾಪುರದಲ್ಲಿ ಆಯಿತು, ಎಲ್ಲ ಕಡೆ ಆಗ್ತಾ ಇದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, BJPಯವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ, ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ. ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಈಗ ನಾನು ದೇವರಾಜ ಅರಸು ಕಾಲದಿಂದ ಬಂದಂಥ ಕಾರ್ಯಕ್ರಮಗಳನ್ನು ಒಂದೊಂದೇ ಹೇಳಿದೆ. ಅದರ 10 ಇವೆ, ಒಂದೊಂದೇ ಹೇಳ್ಕೊಂಡ್ಬಂದು ರೋಟಿ ಕಪ್ಪಡ ಮಕಾನಿಂದ ಹಿಡಿದು ಯಾವುದಾದ್ರೂ ಹೇಳಿ ನಮ್ಮಲ್ಲಿ 66ರಲ್ಲಿ ನಮ್ಮ ಇದೇನೇ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಜೊತೆ ಬಂದಿದ್ದೇವೆ. ಅವತ್ತಿತ್ತ ಎಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಹೊರತು ಕಾರ್ಯರೂಪದಲ್ಲಿ BJPಯವರಲ್ಲಿ ತಳೆದವರು ಇದು ಒಂಥರ ಸ್ಪೀಟ್ ಆಟದಲ್ಲಿ ಜೋಕರ್ ಇದ್ದಾರೆ, ಎಲ್ಲ ಒಂದು ಕಡೆ ಸೇರ್ಕೋತಾರೆ. ಅವ್ರದಂತೂ ಲೆಕ್ಕಕ್ಕೂ ಇಲ್ಲ, ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಬರೀ ಅವರ ಸ್ವಂತಕ್ಕೆ, ಅವರ ಲಾಭಕ್ಕೆ ಯಾರೋ ಒಂದು ಕಡೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ. ಅವರಿಂದ ರಾಜ್ಯವನ್ನು ಉದ್ಧಾರ ಆಗಲ್ಲ. BJPಯವರು ಬರೀ ಜಾತಿ ಮಧ್ಯೆ ಕಂಟಕ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ, ಸಾಮಾಜಿಕ ಚಿಂತನೆ, ಸಮಸಮಾಜದ ಚಿಂತನೆ ಯಾವುದಿದೆ ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಕೂಡ ಅನೇಕ ಯೋಜನೆಗಳು ನಾವು ಕೊಟ್ಟಿದ್ದೇವೆ. ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದರು. ಅವೆಲ್ಲವೂ ಕೂಡ ಹೇಳಕ್ಕೆ ಬೇಕಾದಷ್ಟಿವೆ. ಒಂದು BJPಯವರು ಈ ಮಾತು ಆಡಿದಾಗ ನಾವು ಅದನ್ನು ತಗೊಂಡ್ವಿ. ಆದರೆ BJPಯವರು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನು ಹೇಳ್ತಾರೆ ಅವರು? ಅವರೇ ಬಾಯಿ ಮುಚ್ಕೊಂಡಿದ್ದಾರೆ. ಈಗ ಸುಮ್ಮನೆ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಮೋದಿಯವರು ಬರೀ ಭಾಷಣಕ್ಕೆ ಹೊರತು ಬದುಕಲ್ಲ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.